ಹೆಲೋ ಫ್ರೆಂಡ್ಸ್. ಇವತ್ತು ನಾನು ಈ ಲಾಗ್ದಲ್ಲಿ ನಾವು ನೆಕ್ಸ್ಟ್ ಡೇ ಎಲ್ಲಿ ಹೋದ್ವಿ ಅಂತ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಇವಾಗ ನೋಡ್ತಿರ್ಬೋದು, ನೆಕ್ಸ್ಟ್ ಡೇ ನಾವು ತಿರ್ಗಾ ನಾವು ರೆಡಿಯಾಗಿ ಸ್ಕೂಟಿಯಲ್ಲಿ ತಿರ್ಗಾ ನಾವು ಹೋಗ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆದ್ದೆಲ್ಲ ಲಾಗ್ ನಾನು ಹಾಕಿದ್ದೀನಿ, ಅದನ್ನೆಲ್ಲ ನೋಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ ನಾವು ಈ ಇಲ್ಲಿ ತನಕ ನಾವು ಯಾವ ಪ್ಲೇಸಿಗೆ ಹೋಗಿದ್ದೀವಿ ಪಾಂಡಿಚೇರಿಯಲ್ಲಿ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇದು ಇಡನ್ ಬೀಚ್ ಅಂತ. ಇಡನ್ ಬೀಚಿಗೆ ನಾವು ಹೋಗ್ತಾ ಇದ್ದೀವಿ. ಇಡನ್ ಬೀಚಿಗೆ ನಾವು ಆವಾಗಲೇ ರೀಚ್ ಆಗಿಬಿಟ್ಟಿದ್ದೀವಿ. ಇಲ್ಲಿ ಬರಬೇಕಂದ್ರೆ ನೀವು ತುಂಬ ಬೇಗ ಬರಬೇಕು. ಬೇಗ ಬಂದರೆ ಒಳ್ಳೆಯದು, ಇಲ್ಲ ಅಂದರೆ ತುಂಬ ಬಿಸಿಲಾಗಿಬಿಡುತ್ತೆ. ಬಿಸಿಲಾದಮೇಲೆ ಬಿಸಿಲಾಯ್ತಂದರೆ ನಿಮಗೆ ಎಂಜಾಯ್ ಮಾಡೋದು ಸಿಗೋದಿಲ್ಲ. ನಾವು ಇವಾಗ ನೋಡಿ 9 o'clock ರೀಚ್ ಆಗಿದ್ದೀವಿ, ಅಂದರೂ ಇಷ್ಟು ಬಿಸಿಲಿದೆ ಇಲ್ಲಿ. ಅದೇ ಬ್ಯಾಂಗ್ಳೂರಲ್ಲಿ ಈ ಟೈಮಲ್ಲಿ ತುಂಬ ಥಂಡಿ ಇತ್ತು. ನಾವಲ್ಲಿ ಸ್ವಲ್ಪ ಕ್ಯಾಪ್ ಎಲ್ಲ ತೊಗೊಂಡ್ವಿ. ನಾವು ಕ್ಯಾಪ್ ತೊಗೊಂಡು ನಾವು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಂದರೆ ಅಲ್ಲೇ ಸಣ್ಣ ಪುಟ್ಟ ಇದು ಇದೆ, ಹೋಟೆಲ್ಸ್ಗಳಿದೆ, ಅಲ್ಲೇ ನಾವು ತಿನ್ಕೊಂಡ್ವಿ. ಜಾಸ್ತಿ ಅಂದರೆ ಅಲ್ಲೇ ನಾನ್ ವೆಜ್ಜೇ ಸಿಗುತ್ತೆ. ಅಂದರೂ ಇಡ್ಲಿ ನಮಗೆ ಇಡ್ಲಿ ದೋಸೆ ತಿನ್ಕೊಂಡು ನಾವು ತಿರ್ಗಾ ಇಲ್ಲೇ ಇಡನ್ ಬೀಚಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಅದರದ್ದು ಮ್ಯಾಪ್ ಎಲ್ಲ ಕೊಟ್ಟಿದ್ದಾರೆ ಇಡನ್ ಬೀಚ್ದಲ್ಲಿ ಏನೇನಿದೆ ಅಂತ. ನೀವು ಬೇಕಂದರೆ ಪಾಸ್ ಮಾಡಿ ಓದ್ಕೋಬೋದು. ಸೊ ನಾವು ಇಲ್ಲಿ ಏನೇನು ಮಾಡಿದ್ವಿ ಅಂತ ನಿಮಗೆ ನಾನು ಡೀಟೇಲಾಗಿ ಶೇರ್ ಮಾಡ್ತೀನಿ. ಎಲ್ಲ ಬೀಚ್ಗಳು ಪಾಂಡಿಚೇರಿಯಲ್ಲಿ ತುಂಬ ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ನೋಡ್ತಿರ್ಬೋದು, ಇವಾಗ ನಾವು ಬೀಚ್ ಹತ್ರ ಬಂದ್ವಿ. ಸೊ ನಮಗೆ ಅದೇ ಇತ್ತು, ಬೀಚ್ ಹತ್ರ ಬಂದ್ವಿ ಅಂದರೆ ಇಲ್ಲಿ ಬೀಚಲ್ಲಿ ಆಟ ಆಡಿದ ಮೇಲೆ ಚೇಂಜಿಂಗ್ ರೂಮ್ ಎಲ್ಲ ಇರುತ್ತಾ ಅಂತ ಒಂದು ಡೌಟ್ ಇತ್ತು. ಇಲ್ಲೇ ಚೇಂಜಿಂಗ್ ರೂಮ್ ಅವೈಲೇಬಲ್ ಇದೆ, ಶವರ್ ಕೂಡ ಇದೆ. ಅಲ್ಲೇ ಆರಾಮ್ ಸರಿ ನೀವು ಶವರ್ ಮಾಡಿ ಚೇಂಜ್ ಮಾಡಿ ಆರಾಮ್ ಸರಿ ನೀವು ಆಟ ಆಡ್ಕೊಂಡು ಹೋಗ್ಬೋದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಒಂದು ಸ್ವಲ್ಪ ಫೋಟೋಗಳನ್ನೆಲ್ಲ ತಕ್ಕೊಂಡ್ವಿ. ಮೊದಲೇ ಎಲ್ಲ ನಾವು ರೆಡಿಯಾಗಿ ಬಂದಿದ್ವಲ್ಲ, ಅದಕ್ಕೆ ನಾವು ಫೋಟೋಗಳನ್ನೆಲ್ಲ ಹಿಡ್ಕೊಂಡ್ವಿ ಇಲ್ಲೇ. ಸೊ ನೋಡ್ತಾ ಇರ್ಬೋದು, ಬೀಚಲ್ಲಿ ನೀರಿಂದು ಅಲೆಗಳೆಲ್ಲ ಹೆಂಗೆ ಬರ್ತಾಯಿದೆ, ವೇವ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೋಡ್ತಾ ಇರ್ಬೋದು, ಇವಾಗ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಎಲ್ಲ ಸ್ವಿಮ್ಮಿಂಗ್ ಸೂಟ್ಸ್ ಎಲ್ಲ ಹಾಕ್ಕೊಂಡು ಬಂದ್ವಿ. ಸೊ ಇಲ್ಲಿ ನಾವು ಕೂತ್ಕೊಂಡ್ಬಿಟ್ಟಿದ್ದಕ್ಕೆ ಎಲ್ಲ ಸ್ಯಾಂಡೆಲ್ಲ ಮೈ ಒಳಗೆ ಹೊಕ್ಕೊಂಡ್ಬಿಟ್ಟಿತ್ತು. ಅದನ್ನು ತೆಗೆಯೋದಕ್ಕೆ ತುಂಬ ಕಷ್ಟ ಆಯಿತು. ಸೊ ನಿಂತ್ಕೊಂಡು ಆಟ ಆಡಿದರೆ ಒಳ್ಳೆಯದು, ಇಲ್ಲಾಂದರೆ ಕೂತ್ಕೊಂಡ್ಬಿಟ್ರೆ ಫುಲ್ ಎಲ್ಲ ಸ್ಯಾಂಡು ಮೈಯೊಳಗೆ ಹೋಗಿಬಿಡುತ್ತೆ. ಸೊ ಅಲೆಗಳೂ ಅಷ್ಟೇ, ವೇವ್ಸ್ ಫೋರ್ಸ್ ನೋಡ್ತಿರ್ಬೋದು ನಿಮಗೆ, ಅಂದರೆ ತುಂಬ ಗಟ್ಟಿಯಾಗಿ ನಿಲ್ತ್ಕೋಬೇಕು. ಸೊ ಇವಾಗ ನ್ಯಾಚುರಲ್ ವೇವ್ಸ್ ಸೌಂಡೆಲ್ಲ ಕೇಳಿಸ್ಕೊಳ್ಳಿ. ಸೊ ಅದನ್ನೆಲ್ಲ ಬೀಚಲ್ಲಿ ನಾವು ಆಟ ಆಡಿ ತಿರ್ಗಾ ನಾವು ಡ್ರೆಸ್ ಚೇಂಜ್ ಮಾಡಿ ಬೆಳಗ್ಗೆ ಏನು ಹಾಕ್ಕೊಂಡಿದ್ವಲ್ಲ ಅದೇ ಡ್ರೆಸ್ ಹಾಕ್ಕೊಂಡು ನಾವು ಈ ಕಡೆ ಬಂದ್ವಿ. ಈ ಕಡೆ ನೋಡ್ತಾ ಇರ್ಬೋದು, ಎಲ್ಲ ಬರೀ ಫಿಶ್ ಫ್ರೈಸ್ ಎಲ್ಲ ಇತ್ತು. ಅಂದರೆ ನಿಮಗೆ ತಿನ್ನೋದಕ್ಕೆ ಇಲ್ಲಿ ಜಾಸ್ತಿ ಅಂದರೆ ಅದೇ ಸೀ ಫುಡ್ಡೇ ಸಿಗುತ್ತೆ, ಫಿಶ್ ಜಾಸ್ತಿ ಇತ್ತು ಇಲ್ಲೇ. ಫಿಶಿಂಗ್ ಎಲ್ಲ ಆಗುತ್ತಲ್ಲ ಇಲ್ಲೇ ಈ ಬೀಚಲ್ಲಿ. ಸೊ ಅದಕ್ಕಾಗಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬರೀ ಫಿಶ್ ಎಲ್ಲ ಇತ್ತು. ಅದನ್ನು ನಾವೆಲ್ಲ ತಿನ್ನೋದಿಲ್ಲ, ನಮಗೇನೋ ಆಪ್ಷನ್ ಇದ್ದಿದ್ದಿಲ್ಲ ಅಲ್ಲೇ ತಿನ್ನೋದಕ್ಕೆ. ಅದು ಬಿಟ್ಟರೆ ಮ್ಯಾಗಿ ಎಲ್ಲ ಇತ್ತು, ಅಂದರೂ ನಾವು ತಿನ್ನಲಿಲ್ಲ ಅಲ್ಲೇನು. ಆಮೇಲೆ ಅಲ್ಲಿ ಬರಬೇಕಾದ್ರೆ ನಿಮಗೆ ಇಲ್ಲಿ ಕಾಯಕಿನು, ಆಮೇಲೆ ಬೋಟಿಂಗ್, ಪೆಡಲ್ ಮಾಡ್ಕೊಂಡು ಹೋಗೋ ಬೋಟಿಂಗ್, ಈ ಥರದ್ದೆಲ್ಲ ಇತ್ತು ಅಲ್ಲಿ ಆಪ್ಷನ್ನು. ಅಲ್ಲಿ ಬೇಕಂದರೆ ನೀವು ಆಟ ಆಡ್ಬೋದು. ನಾವು ಅದ್ರದ್ದು ಹಿಂದಿನ ದಿನವೇ ನಿಮಗೆ ಗೊತ್ತು, ನಾವು ಬೋಟಿಂಗ್ 1 hour ಮಾಡಿದ್ವಿ. ಅದಕ್ಕೆ ನಾವು ಇಲ್ಲೆಲ್ಲ ಏನು ಬೋಟಿಂಗ್ ಮಾಡಲಿಕ್ಕೆ ಹೋಗಲಿಲ್ಲ. ಆಮೇಲೆ ಅಲ್ಲೇ ಸಣ್ಣ ಪುಟ್ಟ ಏನು ಹೋಟೆಲ್ಸ್ ಇತ್ತಲ್ಲ, ಅಲ್ಲೇ ನಾವು ಮ್ಯಾಗಿ ಆಮೇಲೆ ಇದು ಬಜ್ಜಿ ಎಲ್ಲ ತಿನ್ಕೊಂಡು ತಿರ್ಗಾ ನಾವು ಬೇರೆ ಬೀಚಿಗೆ ಬಂದಿದ್ದೀವಿ. ಈ ಬೀಚ್ ಯಾವುದು ಅಂತಂದರೆ ಅದೇ ನಾವು ಸ್ಕೂಟಿ ಎಲ್ಲ ತೊಗೊಂಡ್ಬಿಟ್ಟಿರ್ತೀವಲ್ಲ, ಈಸಿ ಆಗುತ್ತೆ, ಎಲ್ಲ ಹತ್ತಿರದಲ್ಲೇ ಇದೆ, ನೀವು ಆರಾಮ್ ಸರಿ ಓಡಾಡ್ಬೋದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇಡನ್ ಬೀಚ್ಗೆ ಮುಗಿಸ್ಕೊಂಡು ನಾವೀಗ ಪ್ಯಾರಡೈಸ್ ಬೀಚಿಗೆ ಬಂದಿದ್ವಿ. ಸೊ ಪ್ಯಾರಡೈಸ್ ಬೀಚಿಗೆ ಇಲ್ಲಿ ಎಂಟ್ರಿ ಫೀ ಇದೆ, ಬಾಕಿ ಯಾವ ಬೀಚಿಗೂ ಎಂಟ್ರಿ ಫೀಸ್ ಇಲ್ಲ, ಆದರೆ ಪ್ಯಾರಡೈಸ್ ಬೀಚಿಗೆ ಮಾತ್ರ ಎಂಟ್ರಿ ಫೀ ಇದೆ. ಸೊ ನೋಡ್ತಾ ಇರ್ಬೋದು, ಇವಾಗ ನಾವು ಬಂದು ಮುಟ್ಟಿದ್ದೀವಿ. ಇವಾಗ ನಾವು ಸ್ಕೂಟಿ ಎಲ್ಲ ಪಾರ್ಕ್ ಮಾಡಿ ಒಳಗಡೆ ಹೋಗ್ತೇವೆ. ನಾವು ನಿಮಗೆ ಎಂಟ್ರಿ ಫೀಸ್ ಎಷ್ಟಿದೆ ಅಂತ ಅನ್ನೋದು ಹೇಳಿದ್ದೀನಿ ನೋಡಿ. ಇಲ್ಲೇ 89 rupees ಇದೆ.
ಎಂಟ್ರಿ ಫೀ. ಮಕ್ಕಳಿಗೇನು ತೊಗೊಳೋದಲ್ಲ ಇಲ್ಲಿ, ಅಡಲ್ಟ್ಸಿಗೆ ಮಾತ್ರ. ಸೊ ನಾವು ಎಂಟ್ರಿ ಫೀ ಕೊಟ್ಟು ನಾವು ಎಂಟರ್ ಆದ ತಕ್ಷಣವೇ ಇಲ್ಲಿನೂ ಆ್ಯಕ್ಟಿವಿಟಿ ಎಲ್ಲ ನೀವು ಮಾಡ್ಬೋದು. ಆದರೆ ನಾವು ಇಲ್ಲಿ ಕೂಡ ನಾವೇನು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಲಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳಿಗೆಲ್ಲ ಅಲೌಡ್ ಇರೋದಿಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕಂದ್ರೆ. ಅಲ್ಲೇ ನೋಡ್ಬೋದು ಒಂದು ಸ್ವಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಎಂಜಾಯ್ ಮಾಡಿ. ಆಮೇಲೆ ಅಲ್ಲಿ ಬುಕ್ಕಿಂಗ್ ಮಾಡೋದು ನಾನು ನಿಮಗೆ ತೋರಿಸಿದೆ. ನಿಮ್ಗೇನಾದರೂ ವಾಟರ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂದರೆ ನೀವು ಅಲ್ಲಿ ಬುಕ್ ಮಾಡಿಕೊಂಡು ಆರಾಮ್ಸರಿ ಯಾವ ಆ್ಯಕ್ಟಿವಿಟಿ ಬೇಕೋ ಆ ಆ್ಯಕ್ಟಿವಿಟಿ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಆ್ಯಕ್ಟಿವಿಟಿ, ಅದನ್ನೇ ಯಾರೇನು ಬುಕ್ ಮಾಡಿರ್ತಾರಲ್ಲ ಆ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅಂತಲೇ ಇಲ್ಲಿ ಕೆಳಗಡೆ ಇಳಿದು ಹೋಗ್ತಾರೆ. ಸೊ ಇದು ಅದಕ್ಕೋಸ್ಕರನೇ ಇದೆ. ನಾವು ಸ್ಪೀಡ್ ಬೋಟು ಆ ಥರ ಎಲ್ಲ ಇದೆ, ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ನೀವು ಬೇಕಿದ್ದರೆ ಟ್ರೈ ಮಾಡಬಹುದು. ನಿಮ್ಮ ಜೊತೆ ಯಾರಾದರೂ ಚಿಕ್ಕ ಮಕ್ಕಳಿಲ್ಲ ಅಂದರೆ ಆರಾಮ್ಸರಿ ನೀವು ಹೋಗ್ಬೋದು, ಇಲ್ಲ ಅಂದರೆ ಸಾದಾ ಬೋಟಿಂಗೂ ನೀವು ಮಾಡ್ಬೋದು. ಸೊ ನಾವಿಲ್ಲೇ ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ, ಯಾವುದೇ ಜಾಗ ಆಗ್ಬೋದು. ಸೊ ನಾವು ನೋಡ್ತಾ ಇರ್ಬೋದು ಇವಾಗೂ ನಾನು ಇದು ಫ್ಲೋಟಿಂಗ್ ರೆಸ್ಟೋರೆಂಟ್ ಅಂತಿದೆ. ಅಂದರೆ ಬ್ರಿಡ್ಜ್ ಥರ ಇದೆ, ಅದರಲ್ಲೇ ರೆಸ್ಟೋರೆಂಟ್ ಮಾಡಿದ್ದಾರೆ. ಆರಾಮ್ಸರಿ ನೀವು ವ್ಯೂ ತೊಗೊಂಡು ನೀವು ನಿಮ್ಮದು ಸ್ನ್ಯಾಕ್ಸ್ ಏನು ತಿನ್ಬೋದು. ಸೊ ಅದೆಲ್ಲ ಅವೈಲೇಬಲ್ ಇದೆ ಇಲ್ಲೇ. ನಾವೇನು ಆ ರೆಸ್ಟೋರೆಂಟ್ದಲ್ಲಿ ಹೋಗಲಿಲ್ಲ. ಸೊ ನಾನಿವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಅಕ್ವಾ ಪಾರ್ಕ್ ಇದು. ಸೊ ನೋಡ್ತಾ ಇರ್ಬೋದು ನೀರಿನಲ್ಲೇ ಹೆಂಗೆ ಫ್ಲೋಟ್ ಆಗ್ತಿದೆ. ಸೊ ಇದನ್ನೂ ನೀವು ಮಾಡ್ಬೋದು ಬೇಕಿದ್ರೆ. ಸೊ ಇವಾಗೇನು ಎಡಿಟ್ ಮಾಡ್ತಾ ಇದ್ದೀನಲ್ಲ, ಇವಾಗೂ ನಾನು ಹೊರಗಡೆನೇ ಬಂದಿದ್ದೀನಿ. ಈ ಟ್ರಾವೆಲ್ ಲಾಗ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ನಾನು ಎಲ್ಲಿ ಬಂದಿದ್ದೀನಿ ಏನು ಅಂತ ಅನ್ನೋದು. ಇದನ್ನು ನೆಕ್ಸ್ಟ್ ಲಾಗಲ್ಲಿ ನೀವು ವೇಟ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಇವಾಗ ನಾವೇನೋ ಅದೇನೋ ಮಾಡಲಿಲ್ಲ ಅಂತ ನಾವು ತಿರ್ಗಾ ಒಂದಿಷ್ಟು ಫೋಟೋಸು, ಒಂದಿಷ್ಟು ರೀಲ್ಸ್ ಎಲ್ಲ ಮಾಡಿದ್ವಿ. ಅದಾದ್ಮ್ಯಾಗ ನೋಡ್ತಾ ಇರ್ಬೋದು ಇಲ್ಲಿ ನೀವು. ಸೊ ಇವಾಗ ನಾವು ಏನಾದರೂ ತಿನ್ನಬೇಕು ಅಂತ ಇಲ್ಲೇ ಫ್ಲೋಟಿಂಗ್ ರೆಸ್ಟೋರೆಂಟ್ದಲ್ಲಿ ಹೋಗ್ತಾ ಇದ್ದೀವಿ. ನಾನೇನು ತಿನ್ನಲಿಲ್ಲ, ಆದರೆ ನನ್ನ ಹಸ್ಬೆಂಡು ನನ್ನ ಮಗಳು ಮಾತ್ರ ಏನೋ ತಿನ್ಕೊಂಡ್ರು. ಸೊ ಅದೇ ಎಲ್ಲ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡ್ತಾ ನೀವು ಆರಾಮ್ಸರಿ ತಿನ್ಬೋದು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಆದರೆ ಓಕೆ. ಸೊ ಬನ್ನಿ ಇವಾಗ ನಾವು ನೆಕ್ಸ್ಟ್ ಏನು ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿ ತನಕ ಏನೇನು ವಿಡಿಯೋಸ್ ಹಾಕಿದ್ದೀನಿ ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ನನ್ನ ಟ್ರಾವೆಲ್ ಲಾಗ್ಸ್ನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಡೈಲಿ ಲಾಗ್ಸ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಬೀಚ್ ಇಲ್ಲ ಅಂತ ಅಂದ್ಕೊಂಡಿದ್ವಿ, ಆದರೆ ಬೀಚ್ ಇದೆ ಇಲ್ಲಿ ಚೇಂಜಿಂಗ್ ರೂಮ್ ಸಹ ಅವೈಲೇಬಲ್ ಇದೆ. ಸೊ ನೀವು ಇಲ್ಲೇ ಶವರ್ ತೊಗೊಂಡು ಚೇಂಜ್ ಮಾಡಿ ಆರಾಮ್ಸರಿ ನೀವು ಇಲ್ಲೇ ಬೀಚಲ್ಲಿ ಆಟ ಆಡ್ಬೋದು. ನಾವು ಇಲ್ಲಿ ಮಾತ್ರ ಬೀಚಲ್ಲಿ ಆಟ ಆಡಲಿಲ್ಲ, ಯಾಕಂದರೆ ಅದೇ ದಿನ ಬೆಳಗ್ಗೆ ನಾವು ತುಂಬ ಹೊತ್ತು ನಾವು ಎಡನ್ ಬೀಚ್ದಲ್ಲಿ ಆಟ ಆಡಿ ಬಂದಿದ್ವಿ. ಅದಕ್ಕೋಸ್ಕರ ನಾವು ಅಂದರೆ ಸ್ವಲ್ಪ ಟಯರ್ಡ್ ಎಲ್ಲ ಆಗಿದ್ವಿ. ಅದಕ್ಕಾಗಿ ನಾವು ಇಲ್ಲೇನು ಬೀಚಲ್ಲಿ ಮಾತ್ರ ಏನೂ ಆಟ ಆಡಲಿಲ್ಲ, ಆದರೆ ನಾವು ಇಲ್ಲೇ ಸ್ಯಾಂಡ್ ಕ್ಯಾಸಲ್ ಎಲ್ಲ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ನೋಡ್ತಾ. ಆದರೆ ಒಳಗಡೆ ಏನು ಹೋಗಲಿಲ್ಲ, ಆದರೆ ಜಸ್ಟ್ ಹೊರಗಡೆನೆ ಕುತ್ಕೊಂಡು ನಾವು ಸ್ಯಾಂಡ್ ಕ್ಯಾಸಲ್ ಎಲ್ಲ ಮಾಡಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಬೇರೆಯವರು ಮಕ್ಕಳೆಲ್ಲ ಹೆಂಗೆ ಆಟ ಆಡ್ತಿದ್ದಾರೆ. ಇದೆಲ್ಲ ಸ್ಯಾಂಡ್ ಕ್ಯಾಸಲ್ ಮಾಡೋ ಸೆಟ್ ಎಲ್ಲ ನಿಮಗೆ ಅಲ್ಲೇ ಹೊರಗಡೆನೆ ಸಿಗುತ್ತೆ. ಸೊ ಆಮೇಲೆ ಇಲ್ಲಿ ಬಂದು ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಬೀಚಲ್ಲೇ ಆರಾಮ್ಸರಿ ನಾವು ಮಲ್ಕೊಂಡ್ಬಿಟ್ವಿ. ಸೊ ಸ್ವಲ್ಪ ತಿನ್ಕೊಂಡ್ವಿ, ತಿನ್ಕೊಂಡು ರೆಸ್ಟ್ ಮಾಡಿ ನಾವು ತಿರ್ಗಾ ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಹೋಗೋ ಹೊತ್ತಿಗೆ ಎಲ್ಲ ನಾವು ನೋಡಿ ಅಲ್ಲೇ ಪಾಂಡಿಚೇರಿ ಅಲ್ಲಿ ಎಂತೆಂಥ ಮನೆಗಳಿರುತ್ತೆ ಅಂತ ಅನ್ನೋದು, ಗುಡಿ ಆಮೇಲೆ ಟೆಂಪಲ್ಸ್ ಎಲ್ಲ ಹೆಂಗಿರುತ್ತೆ, ಮನೆಗಳು ಹೆಂಗಿರುತ್ತೆ ಅನ್ನೋದು ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡಿದ್ದೀನಿ.
ನಾ ಎಲ್ಲ ಪಾಂಡಿಚೇರಿಯಲ್ಲಿ ಏನೇನು ಎಲ್ಲ ನೋಡಿದ್ನಿ. ಆಮೇಲೆ ಅದ್ರದ್ದು ಲಿಂಕ್ಸ್ ಎಲ್ಲ ನಿಮಗೆ ಬೇಕಂದರೆ, ಲೊಕೇಶನ್ ಲಿಂಕ್ ಎಲ್ಲ ನಿಮಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ನೀವು ಚೆಕ್ಔಟ್ ಮಾಡಬಹುದು. ಅದಾದಮೇಲೆ ನಾವಿಲ್ಲೇ ಸ್ವಲ್ಪ ರೂಮಿಗೆ ಹೋಗಿ ತಿರ್ಗಾ ನಾವಿಲ್ಲೇ ಫ್ರೆಂಚ್ ಕಾಲನಿಗೆ ಬಂದ್ವಿ. ಅಂದರೆ ಹಾಗೆ ಸುತ್ತಾಡ್ತಾ ಇದ್ವಿ ವಾಕ್ ಮಾಡ್ತಾ. ಸೊ ಆ ವಾಕ್ ಮಾಡ್ತಾ ಸುತ್ತಾಡ್ತಾ ಇರಬೇಕಾದ್ರೆ ಅವಾಗಲೇ ನಾನು ಇವಾಗ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಹೆಂಗಿದೆ ಫ್ರೆಂಚ್ ಕಾಲನಿಯಲ್ಲಿ, ಫ್ರೆಂಚ್ ಬಿಲ್ಡಿಂಗ್ಸು, ಫ್ರೆಂಚ್ ಡೋರ್ಸು, ವಿಂಡೋಸ್ ಆಯಿತು, ಹೆರಿಟೇಜ್ ಡೋರ್ಸ್ ಆಯಿತು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಮೇಲೆ ಇಲ್ಲಿ ಫೋಟೋಗ್ರಾಫಿ ತುಂಬ ಜನ ಫೋಟೋಗ್ರಾಫಿ ಮಾಡಿಸ್ತಾರೆ ಇಲ್ಲೇ. ಸೊ ಎಲ್ಲ ಬಿಲ್ಡಿಂಗೂ ಏಕ್ದಮ್ ಬ್ರೈಟ್ ಇದೆ, ವೈಬ್ರೆಂಟ್ಸ್ ಕಲರ್ಸ್ ಎಲ್ಲ ಇದೆ. ಆಮೇಲೆ ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಲೇನ್ದಲ್ಲಿ ನೀವು ವಾಕ್ ಮಾಡ್ತಾ ಇದ್ದರೆ. ಅದನ್ನೇ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇದೆಲ್ಲ ಈವ್ನಿಂಗಲ್ಲಿ ಸ್ವಲ್ಪ ಹೊತ್ತು ನಾವಲ್ಲೇ ಫ್ರೆಂಚ್ ಕಾಲನಿಯಲ್ಲಿ ಸುತ್ತಾಡಿಕೊಂಡು ಸ್ವಲ್ಪ ತಿನ್ಕೊಂಡು ತಿರ್ಗಾ ನಾವು ರೂಮಿಗೆ ಹೋಗಿದ್ದು. ರೂಮ್ಲಿಂತ್ರ ನಮಗೆ ಎಲ್ಲ ಸ್ವಲ್ಪ ಹತ್ತತ್ರ ಎಲ್ಲನೂ ಹತ್ರನೇ ಇದೆ. ಇಡನ್ ಬೀಚ್, ಪ್ಯಾರಡೈಸ್ ಬೀಚ್ ಮಾತ್ರ ಸ್ವಲ್ಪ ದೂರದಲ್ಲಿತ್ತು. ಅದು ಬಿಟ್ಟರೆ ಬಾಕಿ ಎಲ್ಲ ನಮ್ಗೆ ಹತ್ತಿರದಲ್ಲೇ ಇತ್ತು. ಆಮೇಲೆ ಇವೆಲ್ಲ ಒಂದೊಂದು ಬೀಚ್ನು ಎಲ್ಲ ಇಂಟರ್ ಕನೆಕ್ಟೆಡ್ ಇದೆ. ನೀವು ಬೋಟ್ ಹೌಸು, ಬೋಟಿಂಗ್ ಥ್ರೂನು ನೀವು ಬರ್ಬೋದು. ಸೊ ನಾವು ಬೋಟ್ ಹೌಸ್ ಏನು ಟ್ರೈ ಮಾಡಲಿಲ್ಲ. ಆಮೇಲೆ ತುಂಬ ನಾವು ಅಂದರೆ ಎಲ್ಲ ಆರಾಮಾಗಿ ನಾವು ನೋಡಿರೋದ್ರಿಂದ ಸ್ವಲ್ಪ ಮಿಸ್ಸೂ ಆಯಿತು ನಮ್ಮ ಕಡೆ. ನಾವು 4 ದಿನ ಸ್ಟೇ ಮಾಡಿದ್ವಿ, ಆದ್ರೂ ಭಾಳಷ್ಟು ನಾವು ಮಿಸ್ ಮಾಡ್ಕೊಂಡ್ವಿ. ಅಂದರೆ ಬಾಟ್ಯಾನಿಕಲ್ ಗಾರ್ಡನ್ ಎಲ್ಲ ಹೋಗಲಿಲ್ಲ ನಾವು. ಅದು ಬಿಟ್ಟರೆ ಮ್ಯೂಸಿಯಮ್ಮು, ಆಮೇಲೆ ಅದೆಲ್ಲ ನಾವು ಜಾಸ್ತಿ ಹೋಗಲಿಲ್ಲ. ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಇದು ಆದ ತಕ್ಷಣ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅನ್ನೋದು. ಇವಾಗ ನೋಡ್ತಿರ್ಬೋದು ವಾಲ್ ಮೇಲಂತೂ ಪೇಂಟಿಂಗ್, ಜಬರ್ದಸ್ತ್ ಪೇಂಟಿಂಗ್ ಮಾಡಿದ್ದಾರೆ. ಆ ಪೇಂಟಿಂಗಲ್ಲೇ ಫೋಟೋಗ್ರಫಿ ತುಂಬ ಜನ ತೊಗೊತಾರೆ ಫೋಟೋಗ್ರಫಿ. ಸೊ ಆ ಯೆಲ್ಲೋ ಆ್ಯಂಡ್ ವೈಟ್ ಬಿಲ್ಡಿಂಗ್ಸ್ ಇರ್ಬೋದು. ಆಮೇಲೆ ರೆಸ್ಟೋರೆಂಟ್ Ocean7 ಅಂತ ಇದೆ, ರೆಸ್ಟೋರೆಂಟಿಗೆ ಬಂದ್ವಿ. ಅಲ್ಲಿ ಬಂದಮೇಲೆ ನಾವು ಇಲ್ಲೇ ಕ್ರೀಮಿ ಪಾಸ್ತಾ ಆಮೇಲೆ ಮೋಮೋಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಅದನ್ನೆಲ್ಲ ತಿನ್ಕೊಂಡು ಈಗ ನೋಡಿ ಕತ್ಲೆ ಆಗಿ ಹೋಗಿತ್ತು. ಅಂದರೂ ಕತ್ತಲದಲ್ಲಿ ಅಂದರೆ ನೈಟ್ ಟೈಮಲ್ಲಿ ಫ್ರೆಂಚ್ ಕಾಲನಿ ಹೇಗೆಲ್ಲ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೋಸ್ಕರ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನಾವು ಸ್ಕೂಟಿಯಲ್ಲೇ ಕೂತ್ಕೊಂಡು ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಆಮೇಲೂ ನಾವು ಹಂಗೆ ವಾಕ್ ಮಾಡ್ತಾನು ನೈಟ್ ವ್ಯೂ ಅಂದರೆ ಸ್ವಲ್ಪ ಫೋಟೋಸ್ ಎಲ್ಲ ನೈಟಲ್ಲಿ ನಾವು ತೊಗೊಂಡಿದ್ದುಂಟು. ಯಾಕಂದರೆ ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಇರುತ್ತಲ್ಲ, ಅದು ಲೈಟೆಲ್ಲ ಆನ್ ಆದಮೇಲೆ ಅಲ್ಲೇನೇ ಒಂಥರ ಬೇರೆ ವೈಬ್ಸ್ ಕೊಡುತ್ತೆ. ತುಂಬ ಅಂದರೆ ತುಂಬ ಜನ ಇಲ್ಲೇ ಫೋಟೋಗ್ರಫಿ ಮಾಡ್ತಾರೆ, ವಿಡಿಯೋಗ್ರಫಿ ಮಾಡ್ತಾರೆ. ಸೊ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ತಾರೆ. ನಾವು ಹೋಗಿದ್ದಾಗೂ ತುಂಬ ಜನ ಮಾಡ್ತಾಯಿದ್ರು ಅಲ್ಲೇ. ಆಮೇಲೆ ಬೀಚ್ ಕೂಡ ಇದೆ ಅಲ್ಲ, ಸೊ ವಿಡಿಯೋಗ್ರಫಿಗೆಲ್ಲ ತುಂಬ ಬೆಸ್ಟ್ ಲೊಕೇಶನ್ ಅಂತ ಅನ್ಕೋಬೋದು. ಸೊ ನೋಡಿ, ಆಮೇಲೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನು ಬರೋದಿಲ್ಲ ಇಲ್ಲೇ. ಇಂಗ್ಲೀಷ್ ಎಲ್ಲರೂ ಮಾತಾಡ್ತಾರೆ, ಇಂಗ್ಲೀಷಲ್ಲೇ ನಡೆಯುತ್ತೆ. ಊಟ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಆದರೆ ಸರ್ವಾನ ಭವನ್ ಅಂತ ಒಂದಿದೆ, ಅದು ತಮಿಳ್ನಾಡು ಅಂದರೆ ಆ ಸೈಡದ್ದು ಊಟನೇ ಇರುತ್ತೆ ಟೇಸ್ಟ್ ವೈಸು. ಸೊ ಅಲ್ಲೇ ನೀವು ಟ್ರೈ ಮಾಡ್ಬೋದು ಥಾಲಿ ಎಲ್ಲ. ನನಗೆ ತುಂಬ ಇಷ್ಟ ಆಯಿತು. ಅನ್ಲಿಮಿಟೆಡ್ ಫುಡ್ ಇರುತ್ತೆ ಥಾಲಿ ತೊಗೊಂಡ್ರೆ ನೀವು. ಅದು 140 ಏನೋ ಇರುತ್ತೆ. 140 ರುಪೀಸಿಗೆ ಅನ್ಲಿಮಿಟೆಡ್ ರೈಸ್ ಅಷ್ಟೇ ಕೊಡ್ತಾರೆ, ಚಪಾತಿ ಕೊಡೋದಿಲ್ಲ. ಚಪಾತಿ ಮಾತ್ರ ಒಂದೇ ಕೊಡ್ತಾರೆ, ರೈಸ್ ಮಾತ್ರ ಅನ್ಲಿಮಿಟೆಡ್ ಕೊಡ್ತಾರೆ. ಅದನ್ನು ನಾನು ನಿಮಗೆ ಎಂಡಲ್ಲಿ ಶೇರ್ ಮಾಡಿದ್ದೀನಿ ಆ ಥಾಲಿಯಲ್ಲಿ ಏನಿರುತ್ತೆ ಅಂತ. ನಾವು ತಿರ್ಗಾ ವಾಪಸ್ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಬೇಕಾದ್ರೆ ನಾವು ಅಲ್ಲೇ ನಮ್ಮ ಬಸ್ ಏನಿದೆ ಅಲ್ಲೇ ಊಟಕ್ಕಂತ ನಿಲ್ಲಿಸಿದ್ರು. ನಾವು ಅಲ್ಲೇ ನಾನು ಥಾಲಿ ತೊಗೊಂಡಿದ್ದೆ. ಸೊ ಅದ್ರದ್ದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದು ಕೂಡ ನಿಮಗೆ ಆ ಥಾಲಿಯಲ್ಲಿ ಏನೇನೆಲ್ಲ ಬರುತ್ತೆ ಅನ್ನೋದನ್ನು ನಿಮಗೆ ಸಿಗುತ್ತೆ. ಆದರೆ ಊಟ ಮಾತ್ರ ನನಗೆ ಸರ್ವಾನ ಭವನದ್ದು ಓಕೆ ಅನ್ನಿಸ್ತು. ಸೊ ನೀವು ನೆಕ್ಸ್ಟ್ ನಾವು ಎಲ್ಲಿಗೆ ಹೋದ್ವಿ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವೆಯ್ಟ್ ಮಾಡಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್.